ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರಿಂದ ಹಲವು ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನೋ ಆರೋಪಗಳಿತ್ತು. ಆ ನಿಟ್ಟಿನಲ್ಲಿ ಕೆಜೆ ಜಾರ್ಜ್ ಅವರ ಇಲಾಖೆಯಲ್ಲೂ ಕೂಡ ಹಸ್ತಕ್ಷೇಪ ಆಗಿದೆ ಅಂತ ಹೇಳಿ ಅದರ ಜೊತೆಗೆ ಜಾರ್ಜ್ ಅವರು ರಾಜೀನಾಮೆಗೆ ಮುಂದಾಗಿದ್ರು ಅನ್ನುವಂಥದ್ದು ಬಹುದೊಡ್ಡ ಸುದ್ದಿ ಆಯಿತು. ಸದನದಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಲಾಯಿತು. ಇದಕ್ಕೆ ಜಾರ್ಜ್ ಅವರು ಹೇಳಿರುವಂಥದ್ದೇನು? ನಿಜಕ್ಕೂ ಕೂಡ ರಾಜೀನಾಮೆಯನ್ನ ಕೊಡೋಕೆ ಮುಂದಾಗಿದ್ರ ಕೆಜೆ ಜಾರ್ಜ್ ಅವರು? ಈಗ ಮಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗಿದ್ದಂಥದ್ದಾದ್ರೂ ಏನು? ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಕೆಜೆ ಜಾರ್ಜ್ ಅವರಿಗೆ ಬಂದಿದ್ದಾದ್ರೂ ಯಾಕೆ? ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೆಜೆ ಜಾರ್ಜ್ ಅವರೇ ಕೊಟ್ಟಿದ್ದಾರೆ. ರಾಜೀನಾಮೆಗೆ ಕೆಜೆ ಜಾರ್ಜ್ ಮುಂದಾಗಿದ್ದಾರೆ. ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ರಾಜೀನಾಮೆ ಬಗ್ಗೆ ಸಚಿವ ಜಾರ್ಜ್ ಅವರು ಏನಂದ್ರು? ಹಾಗಿದ್ದಾಗ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಇಂಧನ ಸಚಿವರು. ಯಾಕೆ ರಾಜೀನಾಮೆ ಕೊಡೋಕ್ ಮುಂದಾಗಿದ್ರು? ಹಸ್ತಕ್ಷೇಪ ನಿಜಕ್ಕೂ ಕೂಡ ಆಗ್ತಾ ಇದೆಯಾ? ಹಲವು ಇಲಾಖೆಗಳಲ್ಲಿ ಹಲವರು ಹೇಳ್ತಾ ಇದ್ದಾರೆ ಅದು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ MLC ಅವರ ಹಸ್ತಕ್ಷೇಪ ತುಂಬಾ ಇದೆ. ಟ್ರಾನ್ಸ್ಫರ್ಗಳನ್ನ ಮಾಡೋದು, ಆ ಕೆಲಸಗಳನ್ನ, ಈ ಕೆಲಸಗಳು, ಮುಖ್ಯವಾಗಿ ವರ್ಗಾವಣೆ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಇದೆ. ಈ ನಿಟ್ಟಿನಲ್ಲಿ ಜಾರ್ಜ್ ಅವರು ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. ಅವರು ಏನು ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯಲ್ಲಿ ಅನ್ನೋದನ್ನ ನೋಡಬೇಕಾಗಿದೆ. ಸೊ ರಾಜೀನಾಮೆ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಇದೆ ಕೆಜೆ ಜಾರ್ಜ್ ಅವರ ವಿಚಾರದಲ್ಲಿ. ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದಾರೆ. ನಾವು ಆ ಪ್ರಯತ್ನವನ್ನು ಮಾಡಿದ್ದೀವಿ. ಯಾಕೆ ಈ ಬೆಳವಣಿಗೆಗಳಾಯಿತು? ಯಾಕಂದರೆ ಬೆಂಕಿ ಇಲ್ಲದೆ ಯಾವುದು ಕೂಡ ಹೊಗೆ ಆಡೋದಿಲ್ವಲ್ಲ. ಎಲ್ಲೊಂದು ಕಡೆಗೆ ಏನೋ ಆಗಿರಬೇಕು. ಒಂದು ರೀತಿಯಾದಂಥ ಅಸಮಾಧಾನಗಳು ಬುಗಿದೇರಬೇಕು. ಹಲವು ಇಲಾಖೆಗಳಲ್ಲಿ ಹಲವರಿಂದ ಈ ಅಸಮಾಧಾನಗಳು ಇದೆ. ಜಾರ್ಜ್ ಅವರು ಸಿದ್ದರಾಮಯ್ಯನವರಿಗೆ ಆಪ್ತರು. ನಾನು ರಾಜೀನಾಮೆ ನೀಡೋದಾಗಿ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನನ್ನ ಇಲಾಖೆಯಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ. ಸಿದ್ದರಾಮಯ್ಯ ಪುತ್ರನೂ ಮಾಡಿಲ್ಲ, ಯಾರೂ ಮಾಡಿಲ್ಲ. ಇದು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಬೇಕಾದ್ರೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಕೊಟ್ಟಂತ ಹೇಳಿಕೆ. ಪಂಕಜ್ ಕುಮಾರ್ ಪಾಂಡೆ ಒಳ್ಳೆಯ ಅಧಿಕಾರಿ, ನಮ್ಮ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಮಾಡಿರೋರು. ಅವರಿಗೆ ನೋಟಿಸ್ ಕೊಟ್ಟ ವಿಚಾರ ನನಗೆ ಗೊತ್ತೇ ಇಲ್ಲ. ನಾನು ನಿನ್ನೆ ಮೊನ್ನೆ ಮಂತ್ರಿ ಆಗಿದ್ದಲ್ಲ ಹಸ್ತಕ್ಷೇಪ ಮಾಡೋಕೆ. ನನ್ನ ಇಲಾಖೆಯಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ ಅಂತಿದ್ದಾರೆ ಕೆಜೆ ಜಾರ್ಜ್ ಅವರು. ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಜಾರ್ಜ್ ಸರ್ ಇದ್ದಾರೆ. ಸರ್, ಇವಾಗ ನಿಮ್ಮ ರಾಜೀನಾಮೆಯ ವಿಚಾರದಲ್ಲಿ ತಮ್ಮ ನೋಡ್ರಿ, ನನ್ನ ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಇಟ್ಬಿಟ್ಟು ಯಾರು ನನ್ನ ಇದರಲ್ಲಿ ಹಸ್ತಕ್ಷೇಪ ಅವರು ಕೂಡ ಆರೋಪ ಮಾಡ್ತಾರೆ. ಬಿಜೆಪಿಯವರಿಗೆ ಯಾವ ನೀವು ಹಾಕಿದಕ್ಕೆ ಅವ್ರು ಕೇಳಿದ್ರು. ಸಿದ್ದರಾಮಯ್ಯನವರ ಮಗ ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ನೋಡಿ, ನನ್ನ ಇಲಾಖೆಯಲ್ಲಿ ಅವರೆಲ್ಲ ಯಾರು ಸಮೇತ ಹಸ್ತಕ್ಷೇಪ ಇಲ್ಲಿ ತನಕ ಮಾಡಲಿಲ್ಲ. ನಾನು 89ನೇ ಇಸ್ವಿಯಿಂದ ಮಂತ್ರಿ ಆಗಿದ್ದೀನಿ. ಮೊನ್ನೆ ಮಂತ್ರಿ ಆಗಿದ್ದಲ್ಲ. ಸುಮ್ಮನೆ ಇವರು ಅವ್ರಿಗೇನೋ ಬೇಕು ಅಂತ ಇಟ್ಬಿಟ್ಟು ಅದು ನನ್ನ ಬಾಯಿಂದ ಕೇಳಿಸ್ತೀರಾ? ಸರ್, ಪಂಕಜ್ ಕುಮಾರ್ ಪಾಂಡೆ ಅವರ ನೋಟಿಸ್ ವಿಚಾರದಲ್ಲಿ ತಮಗೆ ಬೇಸರ ಆಗಿತ್ತಾ ಸರ್? ನೋಡಿ, ನೀವು ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ನೋಟಿಸ್ ನಮ್ಮ ಇದರಿಂದ ಹೋಗಲಿಲ್ಲ. ಅಲ್ಲ, CS ಕೊಟ್ಟರೆ CS ಕೇಳಿ. ನನ್ನ ಕೇಳ್ತೀರ? ನಾನು ಕೊಟ್ಟಿದ್ದೇನಾ? ನನಗೆ ಗೊತ್ತೇ ಇಲ್ಲ ನೋಟಿಸ್ ಕೊಟ್ಟಿದ್ದಾರ. ನಿಜ ನೋಡಿದ್ದೀರಾ ನೀವು? ನೋಡಿದೀವಾ? ಹಾಗಾದ್ರೆ ಯಾರು ಇಶ್ಯೂ ಮಾಡಿದ್ರೆ ಅವ್ರನ್ನ ಕೇಳಿ. ತಮಗೆ ಅದರಿಂದ ಏನು ವೈಯಕ್ತಿಕವಾಗಿ ಬೇಸರ ಆಗಿದೆ? ನನಗೆ ಯಾಕೆ ಬೇಕು? ನೋಡ್ರಿ, ನಮ್ಮ ಇಲಾಖೆಯಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಬರೋರು ಕೆಲವು ವರ್ಷಗಳು ಕೆಲಸ ಮಾಡಿಬಿಟ್ಟು ಬೇರೆ ಇಲಾಖೆಗೆ ಹೋಗ್ತಾರಲ್ಲ. ಇದು ಹೊಸದಾಗಿ ಮಾಡ್ತಾ ಇದ್ದಾರಾ? ಗೊತ್ತಿಲ್ಲ ನನಗೆ. ಅದು ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು CS ಕೊಟ್ಟವ್ರನ್ನ ಕೇಳಿ. ಸರ್, ತಾವು CM ತುಂಬಾ ಆಪ್ತರಿದ್ದೀರಾ, ಹಾಗಾಗಿ ಈ ಷಡ್ಯಂತ್ರಗಳು ತಮ್ಮ ರಾಜೀನಾಮೆಯ ವಿಚಾರದಲ್ಲಿ ಈ ರೀತಿ ಹರಿಯಬೇಕು. CM ನಮ್ಮ ನಾಯಕರು, ಅವರು ಮುಖ್ಯಮಂತ್ರಿಯವರು. 2013ನೇ ಇಸ್ವಿಯಿಂದ ನಾನು ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀನಿ. ಅವರು ಭಾರಿ ಒಳ್ಳೆ ನಾಯಕರು. ಅವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದಾರೆ. ಅದಕ್ಕೆ ಕೆಲವರಿಗೆ ಆಗೋದಿಲ್ಲ. ಅದಕ್ಕೆ ಈ ಥರದ್ದು ವದಂತಿ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ. ಇದಿಷ್ಟು ಜಾರ್ಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ವಿಚಾರದಲ್ಲೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂದರೆ ಓಕೆ, ಬಟ್ ಅಲ್ಲಲ್ಲಿ ಹೊಗೆ ಅಂತೂ ಆಡ್ತಾ ಇದೆ. ವಿಜಯೇಂದ್ರ ಅವರ ವಿಚಾರದಲ್ಲೂ ಹೀಗೆ ಮಾತನಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯನವರು ಹಸ್ತಕ್ಷೇಪದ ವಿಚಾರದಲ್ಲಿ. ಈಗ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ವಿಚಾರದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನೊಬ್ಬರು ಮಾತನಾಡ್ತಾ ಇದ್ದಾರೆ.